ಸೊ ಫೈನಲಿ ತುಂಬಾ ಜನ ಕೇಳಿದ್ರಿ ಕಮೆಂಟ್ ಅಲ್ಲಿ, ಅನಿತಾ ನೀವು ಲಾಸ್ಟ್ ಟೈಮ್ ತೋರಿಸಿದ ಸ್ಯಾರಿನ ವೇರ್ ಮಾಡಿ ಅನ್ಬಿಟ್ಟು. ಸೂಪರ್ ಆಗಿದೆ ಸ್ಯಾರಿ ಅಂತೂ. ಸಿಂಪಲ್ ಆಗಿ ವೇರ್ ಮಾಡಿದೀನಿ, ಅಷ್ಟೊಂದು ನೀಟಾಗಿ ವೇರ್ ಮಾಡಿಲ್ಲ. ಹಿಂಗಿದೆ ಅಂದ್ರೆ ಮೆಟೀರಿಯಲ್ ನಿಜವಾಗ್ಲೂ 100/100 ಕೊಡ್ತೀನಿ, ಅಷ್ಟು ಚಂದ ಉಂಟು. ಈ ಡಿಸೈನ್ ನೋಡಿ ಹೆಂಗ್ ಕೊಟ್ಟಿದ್ದಾರೆ ಬಾರ್ಡರು. ಅಯ್ಯೋ ಅಯ್ಯೋ ವಿಡಿಯೋ ಅಷ್ಟು ಮಾಡ್ಬೇಕಾದ್ರೆ ಖುಷಿ ಇರುತ್ತೆ, ಕೊನೆಗೆ ನನಗೆ ಸುಸ್ತಾಗ್ತಾ ಇರುತ್ತಾ. ಸೊ ಈ ರೀತಿ ಎಲ್ಲ ಓಪನ್ ಮಾಡ್ತೀನಿ. ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ರೀ, ಸಕ್ಕತ್ತಾಗಿದೆ. ಒಳ್ಳೆ ಮದ್ವೆ ಹೆಣ್ಣಿನ ಸ್ಯಾರಿ ತರ ಕಾಣಿಸ್ತಾ ಇದೆ ಗೊತ್ತಾ. ಇದೇನಿದ್ ನಮ್ಮ ಅಕ್ಕಂದೇ ತುಂಬಾ ಶೈನಿಂಗ್ ಬಂದಿದೆಯಾ ಹೆಂಗೆ? ಇಲ್ಲ ಅಲ್ವಾ, ಎರಡು ಸೇಮೇ ಅಲ್ಲ ಅಂತಾರೆ. ಬಟ್ ಇನ್ನು ಈಗ ಹೊಸ್ದಾಗಿ ಬಂತಲ್ವಾ, ನಾನು ಒಂದು ಟೈಮ್ ಅದು ವೇರ್ ಮಾಡಿಬಿಟ್ಟಿದ್ದೀನಲ್ಲ, ಹಂಗಾಗಿ ಅನ್ನಿಸ್ತೈತೆ ಅಷ್ಟೇ ನನಗೆ. ಈಗ ಹೊಸ್ದಾಗಿರೋದ್ರಿಂದ ತುಂಬಾ ಚಂದ ಕಾಣಿಸ್ತಾ ಇದೆ. ತುಂಬಾ ಕಡಿಮೆ ದುಡ್ಡು ಗೊತ್ತಾ. ನಾನು ತಗೊಂಡಾಗ 750 ರೂಪಾಯಿ ಇತ್ತ ಈ ಸ್ಯಾರಿ. ನಿಮಗೆ ಲಾಸ್ಟ್ ಟೈಮ್ ತೋರಿಸಿದಾಗ್ಲೂ ಇದು 750 ರೂಪಾಯಿ ಇತ್ತು. ಬಟ್ ಸಡನ್ ಅಂತ ಬರೀ 680 ರೂಪಾಯಿ ಆಗೋಗಿದೆ. ಯಾಕೆಂತ ಗೊತ್ತಿಲ್ಲ. ನಾನು 680 ರೂಪಾಯಿ ಆಯ್ತಲ್ಲ, ಇದೇನು ಕ್ವಾಲಿಟಿ ಚೆನ್ನಾಗಿಲ್ದೆ ಇರೋದೇನಾರ ಬಂದ್ಬಿಡುತ್ತಾ ಅನ್ಕೊಂಡೆ. ಸೇಮ್ ಕ್ವಾಲಿಟಿ ಇದೆ. ನಾನು ಹೇಳಲ್ವಾ, ಮೀಶೋದವ್ರು ಒಂದೊಂದ್ಸತಿ ತುಂಬಾ ಜಾಸ್ತಿ ಮಾಡ್ತಾರೆ, ಒಂದೊಂದ್ಸತಿ ಕಡಿಮೆ ಮಾಡ್ತಾರೆ. ಇಲ್ಲ, ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ನಿಜವಾಗ್ಲೂ. ಉಡ್ಕೊಂಡ್ ಬರ್ತೀನಿ ರೀ. ತುಂಬಾ ಜನ ನೀವು ಕೇಳ್ತಿದ್ರಲ್ವಾ, ಉಟ್ ತೋರಿಸಿ ಅನಿತಾ ನೀವು ಯಾವುದೇ ತಗೊಂಡ್ರು ಅಂದ್ಬಿಟ್ಟು ಇವತ್ತು ನೀಟಾಗಿ ಪಿನ್ ಮಾಡಿ. ಅಂಡ್ ತುಂಬಾ ಜನ ಇದಕ್ಕೆ ಮ್ಯಾಚ್ ಆಗೋ ತರ ಬ್ಲೌಸು ತೋರಿಸಿ ಅನಿತಾ ನೀವು ಅಂತ ಕೇಳಿದ್ರಿ. ಈಗ ಮ್ಯಾಚಿಂಗ್ ಬ್ಲೌಸ್ನೇ ಹಾಕೊಂಡ್ ಬರ್ತೀನಿ. ನಾನು ಈ ಸ್ಯಾರಿಗೆ ಯಾವ ಬ್ಲೌಸ್ ಹಾಕಿದ್ದೆ ಮದ್ವೆಗೆ ಅನ್ಬಿಟ್ಟು ಇವಾಗ ತೋರಿಸ್ತೀನಿ, ಸರಿನಾ. ಸೊ ನೀವುಗಳು ಯಾರ್ಯಾರೆಲ್ಲ ತಗೊಂಡ್ರಿ ಈ ಸ್ಯಾರಿನ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಂಗೂ ಗೊತ್ತಾಗತ್ತೆ ನಂತರ ಸ್ಯಾರಿ ನಿಮ್ಮ ಹತ್ರನೂ ಇದೆ ಇವಾಗ ಅನ್ಬಿಟ್ಟು. ಸೆರ್ಗು ಬರುತ್ತೆ, ಇದು ತುಂಬಾ ಚೆನ್ನಾಗಿದೆ ಗೊತ್ತಾ. ಸೊ ನಿಜವಾಗ್ಲೂ 700 ರೂಪಾಯಿ ಸೀರೆ ಅಂದ್ರೆ ಯಾರು ನಂಬಲ್ಲ. ಇದನ್ನ ಮದ್ವೆ ಹೆಣ್ಣಿನ ಸ್ಯಾರಿ ತರ ಕಾಣಿಸುತ್ತೆ, ಅಷ್ಟು ಲುಕ್ ಆಗಿದೆ, ಅಷ್ಟು ರಿಚ್ ಆಗಿ ಕಾಣಿಸುತ್ತೆ. ಅಂಡ್ ನೀವು ಪಿನ್ ಮಾಡಿ ಉಡ್ಕೋತೀರಲ್ಲ, ಸೊ ಆ ತರ ಮಾಡಿ ಉಡ್ಕೊಂಡ್ರಂತೂ ಇನ್ನೂ ಸಖತ್ತಾಗಿ ಬರುತ್ತೆ ನೋಡಿ. ಈ ತರ ಚಿಕ್ಕದಾಗಿ ಪಿನ್ ಮಾಡ್ಬೇಕು, ಆಗ ತುಂಬಾ ಚಂದ ಬರುತ್ತೆ ಅಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಇದು ಲಾಸ್ಟ್ ಟೈಮ್ ನಾನು ತಗೊಂಡಿದ್ನಲ್ಲ, ಅವಾಗ ಏನಾಗಿತ್ತು ಗೊತ್ತಾ, ಇದೊಂದು ಸ್ವಲ್ಪ ಇಷ್ಟೊಂದು ಡಾರ್ಕ್ ಎಲ್ಲೋ ಬಂದಿರ್ಲಿಲ್ಲ ನನ್ಗೆ. ಬಟ್ ಇದು ಫುಲ್ ಡಾರ್ಕ್ ಎಲ್ಲೋ ಬಂದ್ಬಿಟ್ಟೈತೆ. ಬಾರ್ಡರ್ ಎಲ್ಲೋ ಗೋಲ್ಡ್ ಅಲ್ಲಿ ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ. ನಂದಕ್ಕಿಂತ ಈಗ ಅಕ್ಕಂದೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ಗೆ. ಸೇಮ್ ಸ್ಯಾರಿ ಬಟ್ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇತ್ತು ನಂಗಿದು. ಒಟ್ಟಲ್ಲಿ ಎರಡು ಸೇಮೇ ಅನ್ಸುತ್ತೆ, ನನಗೆ ಹಂಗ ಅನ್ನಿಸ್ತೈತೇನೋ ಗೊತ್ತಿಲ್ಲ. ಇದು ಹೊಸದಲ್ಲ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಅಕ್ಕ ಏನೋ ತಗೊಳ್ಳತ್ತಾಗ ಇದನ್ನೇ ಅಂತಾಳೆ, ಆದ್ರೆ ಇಸ್ಕೊಳ್ಳೋದಿಲ್ಲ. ನಿಮಗೆ ತೋರ್ಸಕ್ಕೆ ಅಂತ ಹುಟ್ಟಿದೀನಿ ಅಷ್ಟೇನೆ, ನಂದೇ ನಾನು ಉಡ್ಕೋತೀನಿ. ಸೊ ಈ ರೀತಿಯಾಗಿ ಕಾಣುತ್ತೆ. ಅಂಡ್ ಬ್ಲೌಸ್ ಕೇಳ್ತಿದ್ರಿ ಅಲ್ವಾ, ನೋಡಿ ನಂದು ಇದು ರೆಡ್ ಕಲರ್ ಬ್ಲೌಸ್. ಇದು ಒಂದು ಸ್ವಲ್ಪ ಲೂಸ್ ಆಗ್ತಾ ಇದೆ, ಇಡಿಸ್ಕೋಬೇಕು. ಸೊ ಈ ರೀತಿಯಾಗಿದೆ ಬ್ಲೌಸು. ಇದು ಮೀಶೋದಲ್ಲೇ ನಾನು ತಗೊಂಡಿರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಏನಾದ್ರು ಇದು ಈಗ 1000 ರೂಪಾಯಿ ಏನೋ ಬ್ಲೌಸ್ ಪೀಸು ನಾನು ಈಗ ತಗೊಂಡಿದ್ದು ಹೊಲ್ಸ್ಕೊಂಡಿದ್ದೀನಿ. ನಿಮ್ಗೆ 1000 ರೂಪಾಯಿಗೆಲ್ಲ ತಗೊಳಕ್ ಆಗಲ್ಲ ಅನಿತಾ, ಸ್ವಲ್ಪ ಕಡಿಮೆ ಬಜೆಟ್ ಇಂದ ಹೇಳಿ, ಯೂಸ್ ಆಗತ್ತೆ, ನಮ್ಗೆ ಹೆಲ್ಪ್ ಆಗತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ರೆಡ್ ಕಲರ್ದೇ ಬೇರೆ ಬೇರೆ ಬ್ಲೌಸ್ ಪೀಸ್ ನನ್ನ ಹತ್ರ ಕಡಿಮೆ ದುಡ್ಡವು ಇದಾವೆ ಮೀಶೋದು, ಅದ್ರದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ, ಸರಿನಾ. ತುಂಬಾ ಚೆನ್ನಾಗಿದ್ದಾವೆ. ನಾನು ಯಾವ್ದಾವ್ದು ಲಿಂಕ್ ಕೊಟ್ಟಿರ್ತೀನಿ, ತೆಗೆದು ಒಂದ್ಸತಿ ಚೆಕ್ ಮಾಡಿ ನೋಡ್ಕೊಳ್ಳಿ ನೀವು. ನಿಮಗೆ ಯಾವ ಬ್ಲೌಸ್ ಪೀಸ್ ಒಂದು 400 ರೂಪಾಯಿದು, 500 ರೂಪಾಯಿದು, 600 ರೂಪಾಯಿದು ಬೇಕು, ಅದು ಚೆನ್ನಾಗಿದೆ ಅಂತ ಅನ್ಸುತ್ತೋ, ನಾನು ತೋರಿಸಿರೋ ಒಂದು 4-5 ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಗಳಲ್ಲಿ ರೆಡ್ ಕಲರ್ ಅಥವಾ ಪಿಂಕ್ ಕಲರ್ ಅದನ್ನ ನೀವು ತಗೊಳ್ಳೋರಂತೆ, ಓಕೆನಾ. ಇಲ್ಲ ನಾವು ಗ್ರ್ಯಾಂಡ್ ಆಗಿ ಕಾಣ್ಬೇಕು, ನಾವು ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ ತಗೋತೀವಿ ಅನ್ನೋರು 1000 ರೂಪಾಯಿ ಖಂಡಿತ ತಗೊಳ್ಳಿ. ಹೊರಗಡೆ ಈ ರೀತಿ ಹ್ಯಾಂಡ್ ವರ್ಕ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ ಒಂದು 8000 ರೂಪಾಯಿ ಆದ್ರೂ ಕೇಳ್ತಾರೆ, ಓಕೆನಾ. 1000 ರೂಪಾಯಿಗೆ ಆರಾಮಾಗಿ ತಗೋಬಹುದು. ನರ್ಗೆ ಅಂತೂ ಇಷ್ಟ ಆಗಿದೆ ಅನ್ಬೇಡಿ. ಸೊ ಇದ್ರದ್ದು ರನ್ನಿಂಗ್ ಬ್ಲೌಸ್ ಪೀಸೇ ಚೆನ್ನಾಗಿದೆಯಾ ಅನಿತಾ ಅಂದ್ರೆ ನಿಜವಾಗ್ಲೂ ಸಖತ್ತಾಗಿದೆ. ಈಗ ಹೆಂಗೆ ಯೆಲ್ಲೋ ಗೋಲ್ಡ್ ಸ್ಯಾರಿ ಬಂದಿದ್ಯೋ ಸೇಮ್ ಟು ಸೇಮ್ ಬ್ಲೌಸ್ ಪೀಸ್ ಕೂಡ ಇದೆ, ಓಕೆನಾ. ಸೊ ಅದನ್ನೇ ಬ್ಲೌಸ್ ಪೀಸ್ ಹೊಲಿಸ್ಕೊಂಡ್ರು ಸಖತ್ತಾಗಿ ಕಾಣ್ತೀರಾ. ಎಕ್ಸ್ಟ್ರಾ ನಮ್ ತರ ಈ ರೀತಿ ಆಪೋಸಿಟ್ ಹಾಕ್ಲಿಲ್ಲ ಅಂದ್ರೂ. ಸೊ ಫೈನಲಿ ಉಟ್ಕೊಂಡಿದ್ದೀನಿ. ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಮುಂಚೆನೆ ಹೇಳಿದಾಗೆ 750, ಒಟ್ನಲ್ಲೇ 670 ರೂಪಾಯಿ ಮೇಲೆ 750 ರೂಪಾಯಿ ಒಳಗಡೆ ಇರುತ್ತೆ ಇದು ಪ್ರೈಸ್. ಸೊ ಯಾರೇ ನೋಡಿದ್ರು ಒಂದ 6-7 ಸಾವಿರ ರೂಪಾಯಿ ಸೀರೆ ಅನ್ನೋ ರೀತಿ ಕಾಣಿಸುತ್ತೆ. ಅಂಡ್ ಇಲ್ಲಿ ನೋಡಿ, ಎಷ್ಟು ಉದ್ದ ಇದೆ ನೋಡಿ. ಇದು ಬ್ಯಾಕ್ ಸೈಡ್ ಸಖತ್ತಾಗಿದೆ ಅಲ್ಲ. ಬ್ಲೌಸ್ ತೋರಿಸ್ಬಿಡ್ತೀನಿ ನಂಗೆ ಹೆಂಗ್ ಕಾಣಿಸುತ್ತೆ ಅಂದ್ಬಿಟ್ಟು. ಡೀಪ್ ತುಂಬಾ ಕಡಿಮೆ ಇದೆ, ಓಕೆನಾ. ಸೊ ಅದು ಹೊಲಿಯೋರು ಸ್ವಲ್ಪ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾರೆ ಈ ಸತಿ. ಹೊಸೊಬ್ರಿಗೆ ಕೊಟ್ಟಿದ್ದೆ ಯಾರಿಗೋನು, ಸೊ ಅವರು ಡೀಪ್ ತೆಗ್ದೇ ಇಲ್ಲ. ಒಂಚೂರು ಇಲ್ಲಿ ಮುಂದೆ ಕೊಟ್ಬಿಟ್ಟು ನಂಗೆ ಡೀಪ್ ಮಾಡಿದ್ರೆ ಚೆನ್ನಾಗಿರೋದು. ಮಾಮೂಲಿ ಶಾಸ್ತ್ರಾಸಲ್ಲಿ ಹೊಲಿಸ್ತಾ ಇದ್ದೆ ನಾನು, ಅವರು ಟೈಲರ್ ಬಿಟ್ಟೋಗ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಬೇರೆ ಯಾರಿಗೋ ಕೊಟ್ಟಿದ್ದೆ. ಸೊ ಅವ್ರು ಸ್ವಲ್ಪ ಡೀಪ್ ಕಡಿಮೆ ಮಾಡಿದ್ದಾರೆ. ಇನ್ನೇನ್ ಮಾಡಕ್ ಹಾಕ್ಬಿಡಿ, ಗ್ರ್ಯಾಂಡ್ ಆಗಿ ಕಾಣುತ್ತಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಎಸ್, ಈ ರೀತಿಯಾಗಿ ಕಾಣುತ್ತೆ, ಓಕೆನಾ.
ಸೊ ಇನ್ನು ಯಾರಾದ್ರೂ ತಗೊಂಡಿಲ್ಲ ಈ ಸ್ಯಾರಿ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಇದು ಬ್ಲೌಸ್ ಪೀಸು, ಗ್ರ್ಯಾಂಡ್ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ ನ ನಾನು ಮೀಶೋದಲ್ಲಿ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ತುಂಬಾ ಜನ ಕೇಳ್ತಿದ್ರಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಶನ್ ಕೊಡಿ ಅನಿತಾ, ಅಂದ್ರೆ ಇದು ಆರಿ ವರ್ಕ್ ಅಂತ ಹೇಳ್ತೀರಾ ಅಲ್ವಾ, ಈ ರೀತಿ ಗ್ರ್ಯಾಂಡ್ ವರ್ಕ್ ಇದು ಹ್ಯಾಂಡ್ ವರ್ಕ್ ಬರುತ್ತಾ ಅಥವಾ ಮೆಷಿನ್ ವರ್ಕ್ ಬ್ಲೌಸ್ ಪೀಸ್ ಗಳು ಬರ್ತಾವ ಅಂದ್ಬಿಟ್ಟು. ಆಕ್ಚುಲಿ ಈ ಬ್ಲೌಸ್ ಪೀಸ್ ಬಂದು ಹ್ಯಾಂಡ್ ವರ್ಕ್, ಸೊ ಹಂಗಾಗಿನೇ ಇಷ್ಟು ಚೆನ್ನಾಗಿರೋದು. ಇದು ಬೇಗ ಕಪ್ಪಾಗಲ್ಲ ಈ ರೀತಿ ಬ್ಲೌಸ್ ಪೀಸ್ ಗಳನ್ನ ನೀವು ತಗೊಂಡ್ರೆ. ಪರ್ಲ್ ಅಂದ್ರೆ ಮುತ್ತು ಮತ್ತೆ ಏನೋ ಸ್ಟೋನ್ಸ್ ಗಳಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. 1,000 ರೂಪಾಯಿ ಅನ್ಸುತ್ತೆ ಈ ಬ್ಲೌಸ್ ಪೀಸ್ಗೆ. ಹೊರಗಡೆ ಎಲ್ಲ ಈ ರೀತಿ ನಾವು ಹ್ಯಾಂಡ್ ವರ್ಕ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ ಒಂದು 6,000 ರಿಂದ 8,000 ರೂಪಾಯಿ ಅಂತೂ ಬೇಕೇ ಬೇಕು ಹ್ಯಾಂಡ್ ವರ್ಕಿಗೆ. ಮೀಶೋದಲ್ಲಿ ಬರೀ 1,000 ರೂಪಾಯಿಗೆ ನಾನು ಇದು ತಗೊಂಡೆ. ಯಾರೇ ನೋಡಿದ್ರು ಮಿನಿಮಮ್ ಅಂದ್ರೆ ಒಂದು 8,000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಅನ್ಕೋತೀರಾ? ಖಂಡಿತವಾಗ್ಲೂ ಇಲ್ಲ, ಸರಿನಾ? ಸೊ ಈ ರೀತಿ 1,000 ರೂಪಾಯಿ ಬಂಡವಾಳ ಹಾಕಿ ನಾವು ತಗೊಂಡು ಇಟ್ಕೊಂಡ್ಬಿಟ್ರೆ ಈ ಯೆಲ್ಲೋ ಗೋಲ್ಡ್ ಸ್ಯಾರಿಗಳಿಗೆ ಅಥವಾ ಇನ್ಯಾವುದೋ ಕಲರ್ ತಗೋತೀವಿ ಅನ್ಕೊಳ್ಳಿ, ಗ್ರೀನ್ ಕಲರ್ ಸ್ಯಾರಿ ಯಾವ್ದೋ ಇರುತ್ತೆ ಅನ್ಕೊಳ್ಳಿ, ರೇಷ್ಮೆ ಸ್ಯಾರಿ, ಅದಕ್ಕೂ ಮ್ಯಾಚ್ ಮಾಡ್ಕೋಬಹುದು. ಗ್ರೀನ್ಗೂ ರೆಡ್ ಚೆನ್ನಾಗಿ ಕಾಣುತ್ತೆ, ಗೋಲ್ಡ್ಗೂ ರೆಡ್ ಚೆನ್ನಾಗಿ ಕಾಣುತ್ತೆ, ಅಂಡ್ ಯೆಲ್ಲೋ ಕಲರ್ಗೂ ಕೂಡ ರೆಡ್ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ನಾನು ಒಂದೊಂದು ಈ ರೀತಿ ಮಾಡಿಸಿಟ್ಟಿರ್ತೀನಿ. ಫ್ರೆಂಡ್ಸ್, ಇವತ್ತು ಸ್ಯಾರಿ, ಡ್ರೆಸ್ ಹಾಗೆ ಸ್ವಲ್ಪ ಇನ್ನರ್ ವೇರ್ಸ್ ಕೂಡ ತರಿಸಿದೀನಿ. ಅಂದ್ರೆ ಬ್ರೇಸರ್ ತೋರಿಸಿ ಅನಿತಾ ಮೀಶೋದಲ್ಲಿ ಅಂತ ಕೇಳ್ತಿದ್ರಿ ಅಲ್ವಾ, ಅದೆಲ್ಲ ತೋರಿಸ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ಇವತ್ತು ನಾನು ಹಾಕಿದೀನಲ್ವಾ ಈ ಡ್ರೆಸ್ ಕೂಡ ಮೀಶೋದೇನೆ, ಸೂಪರ್ ಆಗಿದೆ. ಓಕೆನಾ? ಫಸ್ಟ್ ಈ ಡ್ರೆಸ್ ನೋಡ್ಬಿಡಿ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಮೀಶೋದ ಅಂತ ಎಲ್ರು ಕೇಳ್ತಾರೆ. ಸೊ ಯಾಕಂತ ಕೇಳ್ತಾರೆ ಅಂತ ಗೊತ್ತಿಲ್ಲ. ಮೀಶೋದಲ್ಲಿ ಇಷ್ಟು ಚೆನ್ನಾಗಿರೋ ಡ್ರೆಸ್ ಸಿಗುತ್ತೆ ಅಂತ ಗೊತ್ತಿಲ್ವಾ ಅಂತ. ಸೊ ನನಗ್ ಮಾತ್ರ ಇಷ್ಟು ಚೆನ್ನಾಗಿರೋದು ಸಿಗ್ತಾ ಇದೆಯಾ ಅನಿಸ್ತಾ ಇದೆ ನನಗೆ. ನಿಜವಾಗ್ಲೂ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಪರ್ಚೇಸ್ ಮಾಡೋರಂತೆ. ಸೊ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಇಲ್ಲಿ ನೋಡಿ, ಇಲ್ಲಿ ಕಿತ್ತಾಡ್ತಿದಾವ್ ನನ್ ಮಕ್ಳು. ಚಿನ್ನಮ್ಮ ಒಂದ್ ಬ್ಯಾಟ್ ಕಿತ್ತಾಡ್ತಾ ಇದಾರೆ, ತೋರ್ಸಿ. ಕಿತ್ತಾಡಿ ಕಿತ್ತಾಡಿ ಇನ್ನೊಂಚೂರು ಜೋರಾಗೆ. ಯಾರ್ ಗೆಲ್ತೀರಿ ನೋಡೋಣ. ಹೋಗ್ ತಗೋ, ನೀನೇ ತಗೋ. ತೋಷಿ ನಿಂಗೆ ಇನ್ನೊಂದು ಕೊಡ್ತೀನಿ. ಒಳಗಡೆ ಇದೆ, ಒಳಗಡೆ ಇದೆ ಮಗನೇ. ಕಾರಿಂಕಿ ನೋಡು, ಕಾರಿಂಕಿ ನೋಡು. ನಿನಗ್ ಕಾರಿಂಕಿ ಕೊಡ್ಲಾ? ಬ್ಯಾಟೆ ಬೇಕಾ ನಿನ್ಗುವೆ? ಬ್ಯಾಟೆ ಬೇಕಾ? ಕೊಡವ ಪುಣ್ಯ ಒಂದ್ ಸ್ವಲ್ಪ ಹೊತ್ತು. ತೆಗಿ, ಆಫ್ ಮಾಡಿ. ಸೊ ಇದೊಂಥರ ಡಬಲ್ ಕಲರ್ ಏನೋ ಅನ್ನೋ ರೀತಿ ಕಾಣಿಸುತ್ತೆ, ತುಂಬಾ ಶೈನಿಂಗ್ ಇದೆ. ಈ ಡಿಸೈನ್ ನೋಡಿ ಹೆಂಗ್ ಕೊಟ್ಟಿದ್ದಾರೆ, ಬಾರ್ಡರು ನೋಡಿ ಎಷ್ಟು ಚಂದ ಇದೆ. ಅಂಡ್ ಇಲ್ಲಿನೂ ಅಷ್ಟೇನೆ ಸೇಮ್, ಇಲ್ಲಿ ನೆಕ್ ಹತ್ರ ಏನ್ ಕೊಟ್ಟಿದಾರಲ್ಲ ಡಿಸೈನ್, ವೇಲ್ಗೆ ಅದೇ ರೀತಿ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ನಂದು ಲಾರ್ಜು XL ಬುಕ್ ಮಾಡ್ಕೊಂಡಿದ್ದೆ. ಆಮೇಲೆ ಟೈಟ್ ಗಿಟ್ ಬಂದ್ಬಿಟ್ರೆ ಈ ಡ್ರೆಸ್ ಇಷ್ಟೊಂದು ಚೆನ್ನಾಗಿದೆಯಲ್ಲ ಮತ್ತೆ ವಾಪಸ್ ಯಾಕೆ ಹಾಕ್ಬೇಕು ಅಂತ ಅಂದ್ಬಿಟ್ಟು, ಹಂಗಾಗಿ ನಂಗೆ ಸ್ಲೀವ್ ಎಲ್ಲ ಚೂರ್ ಲೂಸ್ ಆಗ್ತಾ ಇದೆ. ಸೊ ಇಡಿಸ್ಕೊಂಡ್ಬಿಡ್ತೀನಿ. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಂದ್ರೆ ನಾನು ನಿಜ ಈ ಡ್ರೆಸ್ ತಗೋಬೇಕು ಅಂತ. ಸೊ 1,500 ರೂಪಾಯಿ ಏನೋ ಇರ್ತಾ ಇತ್ತು ಈ ಡ್ರೆಸ್. ಇವಾಗ ಮಾತ್ರ 958 ರೂಪಾಯಿಗೆ ಬಿಟ್ಟಿದ್ದಾರೆ. ಸೊ 600 ರೂಪಾಯಿ ಏನೋ ದುಡ್ಡು ಉಳಿತು ನನ್ಗೆ ಇವಾಗ. ಹಂಗಾಗಿ 950 ರೂಪಾಯಿಗೆ ನಾನು ಈ ಡ್ರೆಸ್ ತಗೊಂಡೆ. ಸಕ್ಕದಾಗಿದೆ. ಓಕೆನಾ? ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ, ಯೋಚನೆ ಮಾಡಬೇಡಿ ಕ್ವಾಲಿಟಿ ಬಗ್ಗೆ ಆಗಿರ್ಲಿ, ಡ್ರೆಸ್ ಬಂದಾಗ ಹೆಂಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿದ್ಯಾ, ಹೆಂಗಿರುತ್ತೋ ಈ ಮೆಟೀರಿಯಲ್ ಅಂದ್ಬಿಟ್ಟು. ಸಕ್ಕತ್ತಾಗಿದೆ. ಲೈನಿಂಗ್ ನೋಡಿ, ಸೊ ಇಲ್ಲಿವರೆಗೂ ಲೈನಿಂಗ್ ಬರುತ್ತೆ. ಅಂಡ್ ಇದು ಹೊಲ್ದಿದಾರಲ್ವಾ, ಒಂಥರ ಅನಾರ್ಕಲಿ ಟೈಪು. ನನ್ಗೆ ಈ ರೀತಿ ತುಂಬಾ ಇಷ್ಟ ಹಾಕೊಳ್ಳೋದಿಕ್ಕೆ. ಏನೋ ಒಂಥರ ಶೇಪ್ ಕಾಣಿಸುತ್ತೆ ನೋಡಿ, ಸಕ್ಕದಾಗಿದೆ ಅಲ್ಲ. ವೇಲು ಅಷ್ಟೇ ತುಂಬಾ ಲೆಂತಿ ಆಗಿದೆ. ಅಂಡ್ ಇದರಲ್ಲಿ ಕಲರ್ ಆಪ್ಷನ್ಸ್ ಇತ್ತು, 2 ಕಲರ್ ಇತ್ತು. ಅದು 2 ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿತ್ತು ನಾನು ತಗೋಬೇಕಾದ್ರೆ. ಸೊ ಇದು ಯಾವಾಗ್ಲೂ ಔಟ್ ಆಫ್ ಸ್ಟಾಕೇ ಬಿಡಿ, ಯಾಕೆಂದ್ರೆ 950 ರೂಪಾಯಿ ಬಿಟ್ರೆ ಯಾರು ತಾನೇ ತಗೊಳ್ಳೋದಿಲ್ಲ. 1,500-2,000 ರೂಪಾಯಿ ಕೊಡ್ಬೇಕಾಗಿರೋ ಡ್ರೆಸ್ ನ, ಹೌದಲ್ವಾ? ಸೊ ಹಂಗಾಗಿ ಈಗ ಸದ್ಯಕ್ಕೆ ಇದೊಂದು ಕಲರ್ ಅವೈಲೇಬಲ್ ಇತ್ತು. ನನಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ಕಲರ್. ಈ ಕಲರ್ ಡ್ರೆಸ್ ನನ್ನ ಹತ್ರ ಇರ್ಲಿಲ್ಲ. ಸೊ ಫೈನಲಿ ತಗೊಂಡೆ. ಮಸ್ತ್ ಇದೆ. ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ರು. ಸೊ ತುಂಬಾ ಚೆನ್ನಾಗಿದೆ. ನೀನ್ ಈ ತರ ಡ್ರೆಸ್ ಗಳು ಹಾಕಿ, ಯಾವ ಪ್ಯಾಂಟ್ ಶರ್ಟು ಅಥವಾ ಈ ಕುರ್ತಾ ಟಾಪ್ ಶಾರ್ಟ್ ಎಲ್ಲ ಬರ್ತಲ್ಲ ಹಂಗ ಹಾಕ್ಬೇಡ, ಹಿಂಗ ಹಾಕು ಅಂತಿರ್ತಾರೆ. ಯಾಕಂದ್ರೆ ಅಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ಈ ಡ್ರೆಸ್ ಗಳು, ಹೌದಲ್ವಾ? ಸೊ ಇದನ್ನು ಕೂಡ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ಡ್ರೆಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ 950 ರೂಪಾಯಿಗೆ ಆರಾಮಾಗಿ ಪರ್ಚೇಸ್ ಮಾಡಿ. ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಮತ್ತೆ 1,500-2,000 ರೂಪಾಯಿಗೆ ಹಾಕ್ಬಿಡ್ತಾರೆ ಈ ಡ್ರೆಸ್ ನ, ಸರಿನಾ? ಸೊ ಪಟಾಪಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಯಾರಿಗೆ ಮೂವ್ ಆಗ್ಬಿಡ್ತೀನಿ. ಸೊ ಸ್ಯಾರಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಸ್ಯಾರಿ ತೋರ್ಸೋದಕ್ಕಿಂತ ಮುಂಚೆ ಒಂದು ಜ್ಯುವೆಲ್ರಿ ತರಿಸಿದೀನಿ, ಅದನ್ನ ತೋರಿಸ್ಬಿಡ್ತೀನಿ. ಸೊ ಇದು ನೋಡ್ದೆ ನಾನು ತೆಗೆದು, ಮೀಶೋದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ತಗೊಂಡೆ. ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಸೊ ಓಹೋ, ನಮ್ಮಮ್ಮ ಅನ್ನಿಸ್ತಿತ್ತೇನೋ, ವಿಷಲ್ ಕೂಗ್ತೈತೆ, ಆಫ್ ಮಾಡಿ ಬರ್ತೀನಿ ರೀ. ಇದು ಇನ್ನೊಂದು ವಿಷಲ್ ಬಂದ್ಬಿಡ್ಲಿ, ಅಷ್ಟರಲ್ಲಿ ಜ್ಯುವೆಲ್ರಿ ತೋರಿಸ್ತೀನಿ. ನೋಡಿ, ನೋಡೋದಿಕ್ ತುಂಬಾ ಚೆನ್ನಾಗಿದೆ. ಆದ್ರೆ ಒಂಥರ ಹೆಂಗಿದೆ ಗೊತ್ತಾ, ಆಲ್ರೆಡಿ ಕಲರ್ ಎಲ್ಲ ಹೋಗಿದೆಯೇನೋ ಅನ್ನೋ ರೀತಿ ಫೀಲ್ ಆಗ್ತೈತೆ ನನಗೆ. ಇನ್ನು ಹಾಕೊಂಡು 1-2 ಸತಿ ಯೂಸ್ ಮಾಡಿದ್ರೇನೆ ಇನ್ನೂ ಬೇಗ ಕಲರ್ ಹೊರಟೋಗುತ್ತೆ ಅನ್ಸುತ್ತೆ. ಸೊ ಹಂಗಾಗಿ ನನ್ಗೆ ಅಷ್ಟೊಂದು ಲೈಕ್ ಆಗ್ತಾ ಇಲ್ಲ. ನಿಮ್ಗೂ ನಾನು ರೆಫರ್ ಮಾಡಲ್ಲ. ನೋಡಿ, ಡಿಸೈನ್ ಮಾತ್ರ ಸಖತ್ತಾಗಿದೆ. ಬರೀ ಎಷ್ಟು ಗೊತ್ತಾ, ಒಂದು 200-250 ರೂಪಾಯಿ ಒಳಗಡೆ ಇದೆ ಅಷ್ಟೇ ಇದು. ಸೊ ಕಡಿಮೆ ಇದೆ ಅಂದ್ರೆ
ತಡ್ರಿ ಆಫ್ ಮಾಡಿ ಬಂದ್ಬಿಡ್ತೀನಿ ನಾನು. ಒಂದು 200-250 ರೂಪಾಯಿ ರೇಂಜಲ್ಲಿ ಐತೆ. ನಾನು ಪ್ರೈಸ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ, ಇಲ್ಲ ಹಾಕೊಂಡಾಗ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಎಸ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದರೆ ತಗೊಳ್ಳಿ. ಬಟ್ ನನ್ಗೆ ಅದೇ ಕಲರ್ ಸ್ವಲ್ಪ ಇನ್ನೂ ಚೆನ್ನಾಗಿ ಪಾಲಿಶ್ ಮಾಡಿದಿದ್ರೆ ಚೆನ್ನಾಗಿರೋದೇನೋ. ಒಂಥರ ಈಗ ಬ್ಲ್ಯಾಕ್ ಆಂಟಿಕ್ ಎಲ್ಲ ಬರುತ್ತೆ ಗೊತ್ತಾ, ಗೋಲ್ಡ್ ಅಲ್ಲಿ ಬ್ಲ್ಯಾಕ್ ಕಲರು. ಸೊ ಆ ರೀತಿ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಕಲರು. ಬಟ್ ನೋಡಿದವ್ರಿಗೆ ಪಕ್ಕ ಆರ್ಟಿಫಿಷಿಯಲ್ ತರನೇ ಕಾಣುತ್ತೆ. ಸ್ವಲ್ಪ ಕೋಟಿಂಗ್ ಆದ್ರೂ ಇನ್ನೂ ಚೆನ್ನಾಗಿ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ನನಗೆ. ಸೊ ಹಂಗಾಗಿ ನನಗೆ ಅಷ್ಟೊಂದು ಲೈಕ್ ಆಗ್ತಾ ಇಲ್ಲ. ಬಟ್ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಬರೀ 200-250 ರೂಪಾಯಿ ಅಲ್ವಾ, ಯಾರಿಗಾದ್ರೂ ಇಷ್ಟ ಆದರೆ ತಗೊಳ್ಳೋರಂತೆ. ಆ್ಯಂಡ್ ಇದಕ್ಕೂ ಕೂಡ ಇಯರಿಂಗ್ಸ್ ಬಂದಿದೆ. ಆ್ಯಂಡ್ ಇಯರಿಂಗ್ಸು ತುಂಬ ಚಿಕ್ಕದಾಗಿ ಬಂದಿದೆ. ಸೊ ತೋರಿಸ್ತೀನಿ, ಅದನ್ನು ವೇರ್ ಮಾಡಲ್ಲ, ಹಂಗೆ ತೋರಿಸ್ತೀನಿ. ಬಟ್ ಕಡಿಮೆ ದುಡ್ಡಲ್ವಾ, ಓಕೆ ಅನ್ನಿಸ್ತು ನೋಡಿ. ಈ ಥರ ಬಂದಿದೆ, ಲಕ್ಷ್ಮಿ ಕೆಳಗಡೆ ಮುತ್ತು. ಆ್ಯಂಡ್ ಬ್ಯಾಕ್ ಸೈಡು ಮಾಮೂಲಿ ಈ ಥರ ಹಾಕೋತೀವಿ ನೋಡಿ ಆರ್ಟಿಫಿಷಿಯಲ್ ಇಯರಿಂಗ್ಸ್ಗೆ, ಆ ರೀತಿ ಇದೆ. ಅದೇ ಒನ್ ಟೈಮ್ ಎಲ್ಲಾದರೂ ವೇರ್ ಮಾಡೋಕೆ ಒಂದು 200-250 ರೂಪಾಯಿ ಕೊಟ್ಟು ಆರಾಮ್ಸೆ ಹಾಕೊಂಡು ಹೋಗ್ಬೋದು. ಸೊ ಬೇಕು ಅನ್ಸಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡೋರಂತೆ. ಸೊ ಇಲ್ಲ ನಿಮಗೂ ತರಿಸ್ಕೊಂಡಾಗ ಏನಾದರೂ ಇಷ್ಟ ಆಗಲಿಲ್ಲ, ಈ ಕಲರು ಗೋಲ್ಡ್ ಥರ ಇದ್ದರೆ ಚೆನ್ನಾಗಿತ್ತು ಅಂತ ಅಂದರೆ ರಿಟರ್ನ್ ಮಾಡಿ. ಮೀಶೋದಲ್ಲಿ ಆಪ್ಷನ್ ಇದೆಯಲ್ವಾ, ರಿಟರ್ನ್ ಇದೆ, ಎಕ್ಸ್ಚೇಂಜ್ ಇದೆ, ಹೌದಲ್ವಾ. ಹಂಗಂತ ಪದೇ ತಗೊಳ್ಳೋದು, ಸುಮ್ಮನೆ ವಾಪಸ್ ಕಳಿಸೋದು, ರಿಟರ್ನ್ ಮಾಡಿ ಅಂತ ಅಂದರೆ ಬ್ಲಾಕ್ ಮಾಡಿಬಿಡ್ತಾರೆ ನಮ್ಮ ಅಕೌಂಟ್ಗಳನ್ನ. ತುಂಬ ಕೇರ್ಫುಲ್ ಆಗಿರಿ. ಸೊ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಎಲ್ಲೋ 1 ಸತಿ 2 ಸತಿ ವಾಪಸ್ ಮಾಡ್ಬೋದು. ಪದೇ ತಗೊಂಡು ವಾಪಸ್ ಮಾಡಿದ್ರೆ ಅಕೌಂಟೇ ಬ್ಲಾಕ್ ಆಗಿಬಿಡುತ್ತೆ. ಓಕೆನಾ. ಸೊ ನಿಮ್ಗೆ ಇಷ್ಟ ಆಗಿದ್ದು ಇಟ್ಕೊಳ್ಳಿ, ಇಷ್ಟ ಆಗಲಿಲ್ಲ ಅಂತಂದರೆ ಅದನ್ನ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಸರಿನಾ. ಸೊ ಇದು 200-250 ರೂಪಾಯಿ ಇದೆ ಅಂತ ಅಂದೆ ಅಲ್ವಾ. ಸೊ ಈಗ ನೆಕ್ಸ್ಟು ಸ್ಯಾರಿ ತೋರಿಸ್ಬಿಡ್ತೀನಿ. ಇದು ಸ್ಯಾರಿ ಮೇಲೆ ಹಾಕಿದ್ರೆ ಮೇ ಬಿ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಬಟ್ ನನಗಂತೂ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆನಾ. ಸೊ ನೆಕ್ಸ್ಟು ಇದು ಇನ್ನೂ ಒಂದು ಎಡ್ವರ್ಟ್ ಮಾಡಿದ್ದಾರೆ ಈ ಸತಿ ಮೀಶೋದವ್ರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಅವ್ರು ಎಡ್ವರ್ಟ್ ಮಾಡಿರೋದು ನೋಡಿ. ಆದ್ರೆ ಈ ಡ್ರೆಸ್ಸು ಖುಷಿ ಕೊಡ್ತೈತೆ. ಬಿಡಪ್ಪ, ಮೀಶೋದಲ್ಲಿ ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ಸಿಕ್ಕಿದೆಯಲ್ಲ, ಎಡ್ವರ್ಟ್ ಮಾಡಿದ್ರೆ ಮಾಡ್ತಾರೆ ಅಂದ್ಬಿಟ್ಟು. ಏನ್ ಎಡ್ವರ್ಟು ಅಂತೀರಾ ನೋಡಿ. ಇದು ಕೂಡ ರೆಡಿ ಟು ವೇರ್ ಸ್ಯಾರಿ ತರಿಸ್ಕೊಂಡಿದ್ದೆ, ಸರಿನಾ. ಮೀಶೋದಲ್ಲಿ ಇತ್ತು ರೆಡಿಮೇಡ್ ಸ್ಯಾರಿ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಯಾವಾಗಲೂ ನಿಮ್ಗೆ ಅದೊಂದು ತೋರಿಸಿದ್ದೆ ಅನ್ಸುತ್ತೆ, ರೆಡಿ ಟು ವೇರ್ ಸ್ಯಾರಿ 2 ನಿಮಿಷ ಕುಡ್ಕೊಳ್ಳೋದು. ಸೊ ಆ ರೀತಿ ಅಂದ್ರೆ ಎನರ್ಜಿ ಎಲ್ಲ ಮಾಡಿರ್ತಾರಲ್ವಾ. ಸೊ ಆ ರೀತಿ ಸ್ಯಾರಿ ಅಂತ ಹೇಳ್ಬಿಟ್ಟು ತೋರಿಸಿದ್ರು ಮೀಶೋದಲ್ಲಿ. ಆದ್ರೆ ನನಗ್ ಬಂದಿರೋದು ಮಾಮೂಲಿ ನಾರ್ಮಲ್ ಸ್ಯಾರಿ ಬಂದಿದೆ. ಸೊ ಹಂಗಾಗಿ ಬೇಜಾರಾಯ್ತು. ಬಟ್ ಸ್ಯಾರಿ ಕ್ವಾಲಿಟಿ ಆಗಿರ್ಲಿ, ಸ್ಯಾರಿ ಕಲರ್ ಕಾಂಬಿನೇಷನ್ ಆಗಿರ್ಲಿ, ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ರೆಡಿ ಟು ವೇರ್ ಸ್ಯಾರಿ ಆಗಿದೆ. 1 ನಿಮಿಷ ಕುಡ್ಕೊಂಡ್ಬಿಡ್ಬೋದಾಗಿತ್ತು. ಸೊ ಇರ್ಲಿ, ತೊಂದರೆ ಇಲ್ಲ. ನಿಮ್ಗೆ ಏನಾದ್ರೂ ಈ ಸ್ಯಾರಿ ಇಷ್ಟ ಆಯ್ತು ಅಂತ ಅಂದ್ರೆ ಸೊ ಖಂಡಿತವಾಗ್ಲೂ ನೀವು ತಗೊಳ್ಳಿ. ನಿಮ್ಗೆ ರೆಡಿ ಟು ವೇರ್ ಸ್ಯಾರಿ ಬಂದ್ರೂ ಖುಷಿನೇ, ಅಥವಾ ನಾರ್ಮಲ್ ಸ್ಯಾರಿ ಬಂದ್ರೂ ಕೂಡ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಓಕೆನಾ. ಸ್ಯಾರಿ ಪ್ರೈಸ್ ಬಂದು ಬರೀ 740 ರೂಪಾಯಿ ಅನ್ಸುತ್ತೆ. ಸೊ ಇದು ಅಷ್ಟೇ, ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತೆ. 740 ರೂಪಾಯಿ ಸ್ಯಾರಿ ತರ ಕಾಣದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದು ಬಂದು ಬ್ಲೌಸ್ ಪೀಸ್ ಬರುತ್ತೆ ಮರೂನ್ ಕಲರ್ ಅಲ್ಲಿ. ಓಕೆನಾ. ನಾನೀಗ ವೇರ್ ಮಾಡಿ ತೋರಿಸ್ತೀನಿ ಹೆಂಗ್ ಕಾಣುತ್ತೆ ಅನ್ಬಿಟ್ಟು. ಸೊ 2 ರೀತಿನಲ್ಲಿ ಯಾವ ರೀತಿ ಬಂದ್ರು ಖಂಡಿತ ಇಟ್ಕೊಳ್ಳಿ ನೀವು ಯಾರಾದ್ರೂ ತಗೊಂಡ್ರೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಸ್ಯಾರಿ. ಈಗ ಹಾಕೊಂಡ್ ಬಂದ್ಬಿಡ್ತೀನಿ ತಡ್ರಿ. ಫ್ರೆಂಡ್ಸ್ ನೋಡಿ, ಇದು ವೇರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಮುಂಚೆನೆ ಹೇಳಿದೆ ಅಲ್ವಾ, ರೆಡಿ ಟು ವೇರ್ ಸ್ಯಾರಿ ಅಂತ ತಗೊಂಡೆ. ಬಟ್ ನಾರ್ಮಲ್ ಸ್ಯಾರಿ ಬಂದಿದೆ. ಬಟ್ ಸ್ಯಾರಿ ಮಾತ್ರ ಮೈ ಗಾಡ್, ಇದು ಎಂತದಪ್ಪ, ಇದು ಬೇರೆ ಸಿಗಾಗೈತೆ. ಸ್ಯಾರಿ ಮಾತ್ರ ಫ್ಯಾಂಟಾಸ್ಟಿಕ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಅಮೇಝಿಂಗ್, ಸಕ್ಕತ್ತಾಗಿದೆ ಸ್ಯಾರಿ. ಸೊ ರೆಡಿ ಟು ವೇರ್ ಸ್ಯಾರಿ ಬಂದ್ರು ತಗೊಳ್ಳಿ, ನಾರ್ಮಲ್ ಸ್ಯಾರಿ ಬಂದ್ರು ತಗೊಳ್ಳಿ. ತುಂಬಾ ಕಡಿಮೆ ದುಡ್ಡು, ಬರೀ 738 ರೂಪಾಯಿ ನಾನು ತಗೊಂಡಾಗಿದ್ದು. ಇವೆಲ್ಲ ಬೇಗ ಔಟ್ ಆಫ್ ಸ್ಟಾಕ್ ಆಗೋಗ್ಬಿಡ್ತವೆ, ಯಾಕೆಂದ್ರೆ ಕಡಿಮೆ ದುಡ್ಡು ಇರ್ತಾವಲ್ವಾ. ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಏನೋ ಒಂಥರ ಫ್ಯಾನ್ಸಿ ಸ್ಯಾರಿಗಳೆಲ್ಲ ಇವು 1000 ರೂಪಾಯಿ ರೇಂಜಿಗೆ ಕಾಣ್ತವೆ. ಬಟ್ ತುಂಬಾ ಕಡಿಮೆ ಇರ್ತಾವಲ್ಲ ಅಂದ್ಬಿಟ್ಟು ತುಂಬಾ ಜನ ತಗೊಳ್ಳೋದ್ರಿಂದ ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಇದು ಎಂತ ಮೆಟೀರಿಯಲ್ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಸಖತ್ ಚೆನ್ನಾಗಿದಾವೆ ಕ್ವಾಲಿಟಿ ಮಾತ್ರ. ಸೊ ಎಲ್ಲಾದ್ರೂ ದೇವಸ್ಥಾನಗಳಿಗೆ ಅಥವಾ ಎಲ್ಲೋ ಏನೋ ಬರ್ಡೇ ಫಂಕ್ಷನ್ ಅಥವಾ ಎಲ್ಲೋ ಒಂದು ನೆಂಟರು ಮನೆಗೆ ಹಾಕೋದಿಕ್ಕೆ ಈ ತರ ಸಿಂಪಲ್ ಆಗಿ ಚೆನ್ನಾಗಿರ್ತವೆ. ಯಾವಾಗ್ಲೂ ರೇಷ್ಮೆ ಸ್ಯಾರಿನೇ ಎಲ್ಲಿ ಉಡಕ್ಕಾಗತ್ತೆ ಅಲ್ವಾ. ಮಸ್ತ್ ಇದೆ. 738 ರೂಪಾಯಿಗೆ ಆರಾಮಾಗಿ ತಗೋಬಹುದು. ಬ್ಲೌಸ್ ಪೀಸ್ ಇದೇ ತರ ಬರುತ್ತೆ, ನಾನು ತೋರಿಸಿದೆ ಅಲ್ವಾ ಮುಂಚೆನೆ. ಸೊ ನಾನು ಇಲ್ಲಿ ಹೊಲ್ಸಿಲ್ವಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ನನ್ನ ಹತ್ರ ಯಾವುದೋ ಒಂದು ಇದ್ದಿದ್ದನ್ನ ಹಿಂಗ ಹಾಕೊಂಡು ತೋರಿಸ್ತಾ ಇದ್ದೀನಿ. ನೀಟಾಗಿ ಉಟ್ಕೊಂಡ್ರೆ ಪಿನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇಷ್ಟೊಂದು ನರ್ಗೆ ಬಂದಿದೆ ನೋಡಿ. ಇಷ್ಟೊಂದು ನರ್ಗೆ ಬಂದ್ರು ಕೂಡ ಈ ಸೆರಗ್ ನೋಡಿ ಎಷ್ಟು ಉದ್ದ ಇದೆ. ನನ್ಗೆ ಈ ತರ ಇಷ್ಟ ಆಗುತ್ತೆ. ಸೆರಗ್ ಹಿಂಗ್ ಬರ್ಬೇಕು ಇಷ್ಟು ಉದ್ದಕ್ಕೆ. ಈ ತರ ಸಿಂಗಲ್ ಪಿನ್ ಮಾಡ್ಬಿಟ್ರೆ ಹಿಂಗ್ ಕಾಣ್ಬೇಕು. ಓಕೆನಾ. ಸೊ ಒಂದ್ ರೌಂಡ್ ತಿರುಗ್ ಬಿಡ್ತೀನಿ ನೋಡಿ ಹೆಂಗ್ ಕಾಣುತ್ತೆ ಅಂದ್ಬಿಟ್ಟು. ಎಸ್, ನೀಟಾಗಿ ಉಟ್ಟಾಗ ತುಂಬಾ ಚಂದ ಕಾಣಿಸುತ್ತೆ. ಸೊ ಇದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಆದ್ರೂ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಷ್ಟ ಆದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಕ್ವಾಲಿಟಿ ವೈಸ್ ಅಂತೂ 100 ಔಟ್ ಆಫ್ 100 ಕೊಡ್ತೀನಿ. ಚೆನ್ನಾಗಿಲ್ಲ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಡಬಲ್ ಕಲರ್ ಬೇರೆ ಬಂದಿದೆ ಅಲ್ಲ,
ಸಖತ್ ಚೆನ್ನಾಗಿದೆ. ಓಕೆನಾ ಫ್ರೆಂಡ್ಸ್, ಇದು ನೋಡಿ ನಾನು ಕೋಂಬೋದಲ್ಲಿ ಬ್ರೇಸರ್ ನ ತರಿಸಿದ್ದೆ. ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಕಲರ್ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ಯಾವ ಕಲರ್ ಬೇಕೋ ಆ ತರ ತಗೊಳ್ಳಿ. ಅಂಡ್ ಸೈಜ್ ಬಂದು ನಾನು 36C ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ನೀವು ಕೇಳ್ತೀರಾ ಹೆಂಗ್ ಬ್ರಾ ಸೈಜ್ ಸೆಲೆಕ್ಟ್ ಮಾಡೋದು ಅನಿತಾ ಅನ್ಬಿಟ್ಟು. ಸೊ ನನಗೂ ಅಷ್ಟೊಂದೇನು ಐಡಿಯಾ ಇಲ್ಲ. ಒಟ್ನಲ್ಲಿ ನನಗೆ 36 ಸೈಜ್ ಅಂತ ನನಗೆ ಗೊತ್ತಿತ್ತು ಬ್ರಾದು. ಅಲ್ಲಿ 36CD ಅಂತ ಏನೇನೋ ಇತ್ತು. ನಾನು 36C ತಗೊಂಡಿದ್ದೆ. ಬರೀ 344 ರೂಪಾಯಿಗೆ 3 ಬ್ರಾಗಳು ಬರುತ್ತೆ. ಓಕೆನಾ. ಸೊ ಕ್ವಾಲಿಟಿ ಬಗ್ಗೆ ಅನುಮಾನನೇ ಬೇಡ, ಅಷ್ಟು ಚಂದ ಇದೆ ಕ್ವಾಲಿಟಿ. ಅಂಡ್ ಫುಲ್ ಕವರೇಜ್ ಬ್ರಾ ಅಂತ ಹೇಳ್ತಾರೆ ಗೊತ್ತಾ, ಅಂದ್ರೆ ಸ್ವಲ್ಪನೂ ಕಾಣಿಸೋದಿಲ್ಲ ನಮ್ಗೆ ಹಾಕೊಂಡಾಗ. ಕಂಪ್ಲೀಟ್ ಆಗಿ ಬ್ರೆಸ್ಟ್ ಕವರ್ ಆಗತ್ತೆ, ಆ ರೀತಿಯಾಗಿ ಬಂದಿರೋ ಬ್ರಾಗಳಿವು. ತುಂಬಾನೇ ಚೆನ್ನಾಗಿದೆ, ಖಂಡಿತವಾಗ್ಲೂ ಮಸ್ಟ್ ಬೈ ಅಂತಾನೆ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂದ್ಬಿಟ್ಟು ಖಂಡಿತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿರಿ. ನಾನು ತಗೊಂಡಾಗ ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಓಕೆನಾ. ಸೊ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಪುಟದೊಂದು ಲೈಕ್ ಮಾಡಿ. ಅಂಡ್ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.